ಆರ್ಡ್ರ್ ಆಯಿತು. 2 CWRCನಲ್ಲಿ ನಮಗೆ ಏನು ತೊಂದರೆ ಆಗಿರಲಿಲ್ಲ. ಇದು ಜೂನಿಂದನೇ ನೀಡಿಬಿಡ್ಬೇಕು, ನಿಮಗೆಲ್ಲ ಗೊತ್ತಿದೆ. ಜೂನಿಂದನೇ ಮಂತ್ಲಿ ಅಲೋಕೇಶನ್ ಇದೆ ತಮಿಳ್ನಾಡಿಗೆ. ಆದರೆ ನಾವು ಜೂನಲ್ಲಿ ಬಿಡಲಿಲ್ಲ, ಜುಲೈ ಬಿಡಲಿಲ್ಲ, ಆಗಸ್ಟ್ ಬಂದಾಗಲೂ ಸಹ ನಾವು ಬಿಡೋಕ್ಕಾಗಲ್ಲ ಅಂತ ಆದ್ರೂ ಸಹ 3,500 ಕ್ಯೂಸೆಕ್ಸನ್ನು ಪರ್ ಡೇ 15 ದಿವಸ ಬಿಡಬೇಕು ಅಂತೇಳಿ ತೀರ್ಮಾನವನ್ನು ಕೊಟ್ಟರು. ಕೊಟ್ಟಾಗ ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಬಹುಶಃ ತಕ್ಷಣ ಮಳೆ ಬಂದು ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಡಬಲ್ಲು ತ್ರಿಬಲ್ಲು ಓಟೋಯ್ತು. 25, 27, 28 ಸಾವಿರ ಕ್ಯೂಸೆಕ್ಸು ಅವತ್ತು ನೀರು ಹೋಯ್ತು. ಅವಾಗ ನಾವು ಯಾರು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಕ್ಸಸ್ ಬಂದಾಗ ನಾವು ಡ್ಯಾಮನ್ನು ತಕ್ಷಣಕ್ಕೆ ನಾವೇನು ಪವಾಡ ಮಾಡಲಿಕ್ಕಾಗಲ್ಲ. ಸೊ ಹೋಯ್ತು. ಅದಾದಮೇಲೂ ಸಹ ಇವತ್ತು ಸಹ ಕಬಿನಿಯಿಂದ 10,000 ಕ್ಯೂಸೆಕ್ಸ್ ಹೋಗ್ತಾಯಿದೆ. ಎಕ್ಸಸ್ಸು ಇರ್ತಕ್ಕಂಥದ್ದನ್ನ ಅಲ್ಲಿ ನಾವು ಸ್ಟೋರೇಜ್ಗಿಂತ ಎಕ್ಸಸ್ ಬಂದದನ್ನು ನಾವೇನು ಮಾಡಲಿಕ್ಕಾಗಲ್ಲ, ಹೋಗ್ತಾಯಿದೆ. ಈಗ ಆರ್ಡ್ರ್ ಮಾಡಿರೋದು ಅವ್ರು 12,000 ಮಾಡಿದ್ದಾರೆ ಪರ್ ಡೇ. ಅಲ್ಲಿ ಇಲ್ಲಿ ನಾಲೆಯಲ್ಲಿ ನಾವು ಬಿಟ್ಟಿರೋದು, ಅದು ನಾಲೆಯಲ್ಲಿ ಅಂತ ಅಂದರೆ ನಾವು ಕುಡಿಯೋ ನೀರಿಗೆ ಬಿಟ್ಟಿದ್ದೀವಿ, ಕೆರೆ ಕಟ್ಟೆಗಳಿಗೆ ಬಿಟ್ಟಿದ್ದೀವಿ. ಅದೆಲ್ಲ ಸೀಪೇಜು ಅಲ್ಲಿಗೆ ಹೋಗುತ್ತೆ. ಹೋಯ್ತಾ ಇಡೀ ಕಾವೇರಿ ಅಚ್ಚುಕಟ್ಟಿನಲ್ಲಿ ಅದು ಒಂದಷ್ಟು ಸೇರ್ಕೊತಾ ಇದೆ. ಸೊ ಅದರಿಂದ ಬಹುಶಃ ನಾವು ಇವತ್ತಿಗೆ ಈ ಹಿಂದೆ ಡಿಸ್ಟರ್ಸ್ ಬಂದಾಗ ನಾನು ನೋಡಿದ್ದೀನಿ ತರಿಸ್ಕೊಂಡು. ಸೊ ಇದಕ್ಕಿಂತ ನೀರು ನಾವಿವತ್ತು 90 TMC 4 ಡ್ಯಾಮ್ನಿಂದ ಇದೆ. 4 ಡ್ಯಾಮ್ನಿಂದ 90 TMC ಇದೆ. ಆದರೆ ಇದಕ್ಕಿಂತ 60-70 TMC ಇದ್ದಾಗಲೂ ಇದಕ್ಕಿಂತ ಜಾಸ್ತಿ ಹಿಂದೆ ನಮಗಿಂತ ಹಿಂದಿನ ಸರ್ಕಾರಗಳು ಕೊಟ್ಟಿದೆ.